ವೀಕ್ಷಕರೇ, ಸಾವಯವ ಘಟಕದಲ್ಲಿ ನಾನೀಗಿದ್ದೀನಿ. ನಮ್ಮ ಸರ್ ಅದನ್ನು ತೋರಿಸ್ತಾ ಹೋಗ್ತಾರೆ. ಬನ್ನಿ ಸರ್, ಇದ್ರೊಳಗಡೆ ಏನಿರುತ್ತೆ ಅನ್ನೋದನ್ನು ತೋರಿಸ್ಬಿಡಿ ನಮ್ಗೆ ಸ್ವಲ್ಪ. ಎಸ್ ಸರ್. ಸರ್ ನೋಡಿ ವೀಕ್ಷಕರೇ, ಇದ್ರೊಳಗಡೆ ಕಂಪ್ಲೀಟ್ ಚೀಲ್ಗಳನ್ನ ಹಾಕಿದ್ದಾರೆ. ಸರ್ ಇದು ಬಹಳ ನಮ್ಗೇನಂದ್ರೆ ಇದು ರಿಸೀವಿಂಗ್ ಏರಿಯಾ ಅಂತ ಕರಿತೀವಿ ಆಕ್ಚುಲಿ. ಸೊ ಇವಾಗ ಸ್ವಲ್ಪ ಸ್ಟಾಕ್ ಜಾಸ್ತಿ ಬಂದಿರೋದ್ರಿಂದ ಬಹಳಷ್ಟು ಈ ಏರಿಯಾನು ಕೂಡ ಆಕ್ಯುಪೈ ಆಗಿದೆ, ಎಲ್ಲ ಫುಲ್ ಆಗ್ಬಿಟ್ಟಿದೆ, ಫುಲ್ ಆಗ್ಬಿಟ್ಟಿದೆ ಇವಾಗ ಆಕ್ಚುಲಿ. ಯಾಕೆಂದ್ರೆ ಇವಾಗ ಈಗ ಸೀಸನ್ ಶುರು ಆಗ್ತಾ ಇದೆ, ಎಲ್ಲ ಹಾರ್ವೆಸ್ಟಿಂಗ್ ಸೀಸನ್ಸ್ ಗಳು, ಹಾಗಾಗಿ ಸ್ವಲ್ಪ ಮೆಟೀರಿಯಲ್ ಗಳು ಜಾಸ್ತಿ ಬರ್ತಾ ಇರತ್ತೆ. ಸೊ ಇಲ್ಲಿ ಮೊದಲನೇದಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಗ್ರಾಸರಿ ಪ್ರಾಡಕ್ಟ್ಸ್ ಗಳು ಕರ್ನಾಟಕದ ಎಲ್ಲ ಭಾಗದಲ್ಲೂ ರೈತರುಗಳಿದ್ದಾರೆ. ಸೊ ನಾವು ಅದನ್ನ ಗ್ರೂಪ್ಸ್ ಗಳಾಗಿ ಮಾಡಿದೀವಿ. ಭತ್ತ ಬೆಳೆಗಾರ ಗ್ರೂಪ್ಸ್, ಮಿಲೆಟ್ ಬೆಳೆಗಾರರು ಒಂದ್ ಕಡೆ, ಪಲ್ಸಸ್, ಆಯಿಲ್ ಸೀಡ್ಸ್, ಈ ತರ ಮಾಡಿದೀವಿ. ಸೊ ಈಗ ಶಿವಮೊಗ್ಗದಲ್ಲಿರ್ಬೋದು ಅಥವಾ ನಮ್ಮ ಕೊಪ್ಪಳದಲ್ಲಿ ಗ್ರೂಪ್ಸ್ ಇದೆ. ಸೊ ಈಗ ರಾಜಮುಡಿ ಬೆಳೆಗಾರರು ಇದ್ದಾರೆ, ಪ್ರಿಯಾಪಟ್ನ, ಈ ತರ ಎಲ್ಲಾ ಕಡೆ ಭಾಗದಿಂದನೂ ಕೂಡ ಇಲ್ಲಿಗೆ ಮೆಟೀರಿಯಲ್ ಬರುತ್ತೆ ರೈತರು ಬೆಳೆದಂತ. ಸೊ ಬಂದಿದ್ದನ್ನ ಫಸ್ಟ್ ನಾವ್ ಇಲ್ಲಿ ಅದನ್ನ ಕ್ವಾಲಿಟಿ ಚೆಕ್ ಮಾಡ್ತಾರೆ ನಮ್ಮ ಟೀಮು. ಕ್ವಾಲಿಟಿ ಚೆಕ್ ಆದ ನಂತರ ಅದು ಕ್ವಾಲಿಟಿನಲ್ಲಿ ಇನ್ನು ಕ್ಲೀನಿಂಗ್ ಬೇಕು ಅಂದ್ರೆ, ಈಗ ನೀವು ಅವಾಗ್ಲೇ ನೋಡಿದಾಗೆ ಮ್ಯಾನ್ಯುಯಲ್ ಕ್ಲೀನಿಂಗ್ ಬೇಕಂದ್ರೆ ಮೆಷಿನ್ ಕ್ಲೀನ್ ಬೇಕಂದ್ರೆ ಮೆಷಿನ್ ಕ್ಲೀನ್ ಇದೆ, ಮೆಷಿನ್ ಕೂಡ ಕ್ಲೀನ್ ಮಾಡ್ತೀವಿ ಆಕ್ಚುಲಿ. ಸೊ ಒಂದು ಸಾರಿ ಎಲ್ಲ ತರದ್ದು ಕ್ಲೀನ್ ಆದ ನಂತರ ಅದನ್ನ ಮತ್ತೆ ನಾವು ಇನ್ವರ್ಡ್ ತಗೋತೀವಿ. ಇನ್ವರ್ಡ್ ತಗೊಂಡಾಗ ಇದು ಸಾವಯವದಲ್ಲಿ ಬೆಳೆದಿರೋ ಪದಾರ್ಥ ಆಗಿರೋದ್ರಿಂದ ನಾವು ಇಲ್ಲಿ ಸ್ಟೋರೇಜ್ ಮಾಡ್ಬೇಕಾದ್ರೆ ಯಾವುದೇ ಫಿಮಿಗೇಷನ್ ಮಾಡ್ಲಿಕ್ಕೆ ಬರಲ್ಲ, ಕೆಮಿಕಲ್ ಫಿಮಿಗೇಷನ್. ಸೊ ಯಾವುದೇ ಹುಳ ಬರದ ಹಾಗೆ ನಾವು ಸಾವಯವ ಪದಾರ್ಥವನ್ನು ಇಡಬೇಕು ಅಂತಂದ್ರೆ, ನಾನು ಅವಾಗ್ಲೇ ಹೇಳಿದೆ, ಮೊದ್ಲೆಲ್ಲ ನಮ್ಗೆ ಟೆಕ್ನಾಲಜಿ ಇರ್ಲಿಲ್ಲ, ಇವಾಗ ಸಣ್ಣ ಪುಟ್ಟ ಟೆಕ್ನಾಲಜಿಗಳು ಬಂದಿದೆ ಇವಾಗ. ಸೊ ಹಾಗಾಗಿ ಅದನ್ನ ಬಳಸ್ಕೊಂತ ಇದ್ದೀವಿ. ಸೊ ಕುಕೂನ್ ಬ್ಯಾಗ್ ಅಂತ ಕರಿತೀವಿ, ತಮ್ಗೆ ಇಲ್ಲಿ ತೋರಿಸ್ತೀನಿ ನಾನು. ಬನ್ನಿ ಸರ್. ಸೊ ಅದಕ್ಕೆ ಮುಂಚೆ ಏನ್ ಮಾಡ್ತೀವಿ ಅಂತಂದ್ರೆ, GRN ಮಾಡಿದಾಗ ಒಂದು ಟ್ರೇಸಬಿಲಿಟಿ ಕೋಡ್ ಕೊಡ್ತೀವಿ ಸರ್. ಇದರಲ್ಲಿ ಇಷ್ಟು ಚೀಲ ಒಂದೇ ಇದ್ರಲ್ಲಿ ತುಂಬಿಸಿ. ಎಸ್ ಸರ್, ಇದು ಒಂದು ಈಗ 1 ಟನ್ ಕೆಪಾಸಿಟಿ ಇದು ಇದೆ, ಕುಕುನ್ ಬ್ಯಾಗ್ ಇದು. ಸೊ ಅದು 5 ಟನ್ನು 10 ಟನ್ ಕೆಪಾಸಿಟಿ ಇದೆಲ್ಲ ಇದೆ. ಹೌದು, ಅದ್ರ ಒಳಗಡೆ ನೋಡಿ, ಅದು ಅಷ್ಟು ದೊಡ್ಡ ಬ್ಯಾಗಿಗೆ ಅದ್ರ ಒಳಗಡೆ ಹಾಕಿ, ಸೊ ನಾವು ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ CO2 ನ ಫಿಮಿಗೇಟ್ ಮಾಡ್ತೀವಿ ಒಳಗಡೆಗೆ. CO2 ಗ್ಯಾಸ್ ನ ಒಳಗಡೆ ಹಾಕಿ 15 ದಿನ ಇದ್ರ ಒಳಗಡೆ ಹಾಗೆ ಬಿಡ್ಬೇಕು ನಾವು. ಸೊ ಅವಾಗ ಏನಾಗುತ್ತೆ, ಇದ್ರ ಒಳಗಡೆ ಇರ್ತಕ್ಕಂತಹ ಮೊಟ್ಟೆ ಸಮೇತದಿಂದ ಹಿಡಿದು ಎಲ್ಲ ಸತ್ತೋಗುತ್ತೆ. ಅಂದ್ರೆ ಸಣ್ಣ ಸಣ್ಣ ಹುಳುಗಳು ಅದೆಲ್ಲ ಬರಲ್ಲ, ಅದನ್ನ ಅವಾಯ್ಡ್ ಮಾಡ್ಬೇಕು ನಾವು. ಕರೆಕ್ಟ್. ಸೊ ಹುಳ ಬರ್ದಂಗ್ ತಡಿಲಿ. ವೀಕ್ಷಕರೇ, ಈ ರೀತಿ ಬ್ಯಾಗ್ ಎಲ್ಲೂ ನೋಡಿರ್ಲಿಕ್ಕಿಲ್ಲ ನೀವು. ಇಷ್ಟು ದೊಡ್ಡ ಬ್ಯಾಗ್ ಗಳಲ್ಲಿ ಸುಮಾರು ಎಷ್ಟು ಚೀಲ ಹಿಡಿಯುತ್ತೆ ಸರ್ ಇದು? ಸರ್ ಇದು ಆಲ್ಮೋಸ್ಟ್ ಇದು 5 ಟನ್ ಕೆಪಾಸಿಟಿ ಇದೆ ಸರ್. 5-10 ಟನ್ ಕೆಪಾಸಿಟಿ ದೊಡ್ಡ ದೊಡ್ಡ ಬ್ಯಾಗ್ಗಳಿವೆ ಎಲ್ಲವುವೆ. ಸೊ ಆಮೇಲೆ ಇದು ಬಹಳ ವಿಶೇಷವಾಗಿ ನಮ್ಗೆ ಟ್ರೇಸಬಿಲಿಟಿಗೆ ಆಕ್ಚುಲಿ ಇದು ಬ್ಯಾಚ್ ಕೋಡ್ ನಾವ್ ಇಲ್ಲಿ ಜನರೇಟ್ ಆಗಿರುತ್ತೆ. ಈ ಬ್ಯಾಚ್ ಕೋಡ್ ಮುಖಾಂತರ ನಮ್ಗೆ ಏನಾಗುತ್ತೆ, ಅಲ್ಲಿ ಸಿಸ್ಟಮ್ ಅಲ್ಲಿ ಹಾಕಿದ್ರೆ ಇದು ಯಾರು ಬೆಳೆದ್ರು, ಎಲ್ಲಿಂದ ಬಂತು, ಮತ್ತೆ ಯಾವ ಕಸ್ಟಮರ್ಗೆ, ಹೌದು ಯಾವ ಕಸ್ಟಮರ್, ಪ್ರತಿ ಬ್ಯಾಗಿಗೂ ನೀವು ನೋಡಿದ್ರೆ ಎಲ್ಲ ಬ್ಯಾಗ್ ಅಲ್ಲೂ ಕೂಡ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅದು ಟ್ರೇಸಬಿಲಿಟಿ ಸಿಗುತ್ತೆ. ಬಿಕಾಸ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವ ರೈತರಿಂದ ಬಂದಿದ್ದು, ಯಾರಾದ್ರೂ ಬೆಳೆದವರು, ಎಲ್ಲಿ ಯಾವ ಊರು ಎಲ್ಲ ಇರುತ್ತೆ. ಹೌದು, ಪ್ರತಿಯೊಂದು ನಮ್ಮ ಹತ್ರ ಡೀಟೇಲ್ಸ್ ಇರುತ್ತೆ ಅದು ಆಕ್ಚುಲಿ. ಯಾಕೆಂದ್ರೆ ನಾಳೆ ಸಾವಯವದಲ್ಲಿ ಬೆಳೆದಿರೋದ್ರಿಂದ ನಾಳೆ ಯಾರಾದ್ರೂ ಕಸ್ಟಮರ್ಸ್ ಅದ್ರ ಮೇಲೆ ಇದು ಹೇಗೆ ನೀವು ಹೇಳ್ತೀರಿ ಅಂತಾನೋ, ಅಥವಾ ಯಾರೋ ತಗೊಂಡೋದಾಗ ಇಲ್ಲ ಇದ್ರಲ್ಲಿ ನಮ್ಗೆ ಡೌಟ್ ಇದೆ ಅಂತ ಹೇಳಿದ್ರೆ ನಾವು ಟ್ರೇಸ್ ಮಾಡ್ಬೇಕಾಗತ್ತೆ, ಎಲ್ಲಿಂದ ಬಂತು ಅನ್ನೋದನ್ನ ನಾವು ಹೇಳ್ಬೇಕಾಗತ್ತೆ. ಸೊ ಟ್ರೇಸಬಿಲಿಟಿ ಸಿಸ್ಟಮ್ ಇದೆ ಸಹಜದಲ್ಲಿ, ಮತ್ತೆ ಟ್ರಾನ್ಸ್ಪರೆನ್ಸಿ. ಸೊ ನಾವು ಎಲ್ಲಿಂದ ಎಲ್ಲಿ ಬೆಳೀತಾ ಇದೀವಿ, ಯಾವ ರೈತರ ಜೊತೆ ಬೆಳೀತಾ ಇದೀವಿ, ಯಾಕಂದ್ರೆ ಅವರೇ ಓನರ್ ಇದ್ರದ್ದು. ರೈತರೇ ಓನರ್ ಆಗಿರ್ತಕ್ಕಂತಹ ಒಂದು ಸಂಸ್ಥೆ ಆಗಿರೋದ್ರಿಂದ ಸೊ ಪ್ರತಿಯೊಂದು ಅವ್ರು ಏನ್ ಬೆಳಿತಾರೆ, ಸೊ ಅದನ್ನ ನಾವು ಟ್ರಾನ್ಸ್ಪರೆನ್ಸಿನ ನಾವು ಕಸ್ಟಮರ್ಸ್ ಗೆ ಕೊಡ್ತೀವಿ. ಸುಮಾರು ಕಸ್ಟಮರ್ಸ್ ವಿಸಿಟ್ ಮಾಡ್ತಾರೆ, ನಿಮ್ ರೈತರು ನೋಡ್ಬೇಕು ಅಂತಾರೆ, ಕಳಿಸ್ಕೊಡ್ತೀವಿ. ಸೊ ಈ ತರದೊಂದು ಟ್ರಾನ್ಸ್ಪರೆನ್ಸಿ ಮತ್ತೆ ಟ್ರೇಸಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಇವತ್ತು ನೀವು ಈ ಸಾವಯವ ಅನ್ನಂತದ್ದು ಎಲ್ಲ ಕಡೆ ಸಾವಯವ ಆರ್ಗ್ಯಾನಿಕ್ ಅಂತ ಹೇಳ್ತಾನೆ ಇರ್ತಾರೆ, ಬಟ್ ಏನಪ್ಪ ಅಲ್ಲ, ಎಷ್ಟೋ ಫೇಕ್ ಕಂಪ್ನಿಗಳು ಕೂಡ ಹುಟ್ಕೊಂಡ್ ಬಿಟ್ಟಿದಾವೆ ಇದ್ರ ನಡುವೆ. ಏನು ನಮ್ಮಲ್ಲಿ ವಿಶೇಷ ಏನಂತ ಹೇಳಿದ್ರೆ, ನಾವು ಅದಕ್ಕೆ ಹೇಳೋದು ಗ್ರಾಹಕರ ಹಕ್ಕದು ಆಕ್ಚುಲಿ, ಎಲ್ಲಿಂದ ಬರುತ್ತೆ, ಯಾವ ರೀತಿ ಮಾಡ್ತಾರೆ ಗೊತ್ತಾಗ್ಬಿಡುತ್ತೆ. ಹೌದು, ಅದನ್ನ ನೋಡಂತದ್ದು. ಈಗ ಟ್ರಾನ್ಸ್ಪರೆನ್ಸಿ, ಯಾಕಂದ್ರೆ ಇದು ಯಾವ್ದು ಕಮರ್ಷಿಯಲ್ ವೆಂಚರ್ ಅಲ್ಲ, ನಾವ್ ಎಲ್ಲಿಂದ ಬರುತ್ತೆ ಅಂತ ಹೇಳಲ್ಲ ಅಂತ ಹೇಳಲಿಕ್ಕೆ. ರೈತ ಉತ್ಪಾದಕ ಕಂಪನಿ ಆಗಿರೋದ್ರಿಂದ, ರೈತರೇ ಶೇರ್ ಹೋಲ್ಡರ್ ಆಗಿರೋದ್ರಿಂದ, ಅವರೇ ಬೆಳೀತಾ ಇರೋದು. ಅದನ್ನ ಮತ್ತೆ ಸರ್ಟಿಫಿಕೇಶನ್ ಪ್ರೋಸೆಸ್ ಕೂಡ ನಾವು ಮಾಡಿರ್ತೀವಿ. IMO ಕಂಟ್ರೋಲ್ ಇಂದ NPOP ಸ್ಟ್ಯಾಂಡರ್ಡ್ಸ್ ಅಲ್ಲಿ ಪ್ರತಿ ಪ್ರಾಡಕ್ಟ್ಸ್ ನಾವು 3 ಹಂತದಲ್ಲಿ ಸರ್ಟಿಫಿಕೇಶನ್ ಮಾಡ್ತೀವಿ. ಒಂದು ನಮ್ಮ ಫಾರ್ಮ್ ಲ್ಯಾಂಡ್ ನ ಸರ್ಟಿಫೈ ಮಾಡಿರ್ತೀವಿ, ಎರಡನೇದು ಬಂದು ನಮ್ಮ ಪ್ರೋಸೆಸಿಂಗ್ ಯೂನಿಟ್ ನ ಸರ್ಟಿಫೈ
ಮಾಡಿರ್ತೀವಿ. ಮೂರನೇದು ಟ್ರೇಡಿಂಗ್, ಅಂದ್ರೆ ಟ್ರಾನ್ಸಾಕ್ಷನ್ ಸರ್ಟಿಫಿಕೇಟ್ ಎಲ್ಲ ಕೊಡ್ಬೇಕಾಗತ್ತೆ ಆ ತರದ್ದು. ಸೊ ಈಗ ಮೆಟೀರಿಯಲ್ ಸರ್ ಇದು ಒಂದು ಕ್ಲೀನಿಂಗ್ ಮೆಷಿನ್ ಸರ್ ಇದು ಆಕ್ಚುಲಿ. ಸೊ ಈಗ ಏನಾಗುತ್ತೆ, ನಾವು ಅವಾಗಲೇ ಹೇಳಿದಾಗ ಅಲ್ಲಿ ಏನಾದ್ರೂ ಕ್ಲೀನಿಂಗ್ ಪ್ರಾಬ್ಲಮ್ ಇದೆ, ಸ್ಮಾಲ್ ಕ್ವಾಂಟಿಟಿ ಆದ್ರೆ ಮ್ಯಾನ್ಯುಲಿ ಕ್ಲೀನ್ ಮಾಡ್ಕೊಂತಾರೆ. ಮೆಷಿನ್ಗೆ ಹಾಕೋ ತರದ್ದು ಕ್ಲೀನಿಂಗ್ ಮಾಡ್ಲೇಬೇಕು ಅಂತಂದಾಗ ಒಂದು ಮೆಷಿನ್ ನಾವು ಇಟ್ಕೊಂಡಿದೀವಿ. ಇದರಲ್ಲಿ ಹಾಕಿದ್ರೆ ನಮ್ಗೆ ಫೈನ್ ಕ್ಲೀನು, ಪ್ರೀ ಕ್ಲೀನು, ಫೈನ್ ಕ್ಲೀನು, ಡಿ ಸ್ಟೋನರು ಎಲ್ಲವೂ ಇದೆ ಇದರಲ್ಲಿ. ಅಂದ್ರೆ ಇಲ್ಲಿ ಸುರಿದ್ ಬಿಡ್ತೀವಿ, ಇಲ್ಲಿ ಸುರಿಬೇಕು. ಇಲ್ಲಿ ಸುರಿದ್ರೆ ಇಲ್ಲಿಂದ ಅದು ಪ್ರೋಸೆಸ್ ಆಗುತ್ತೆ, ಇದು ಪ್ರೀ ಕ್ಲೀನ್ ಆಗುತ್ತೆ, ಆಮೇಲೆ ಫೈನ್ ಕ್ಲೀನ್ ಆಗುತ್ತೆ, ಅದಾದ್ಮೇಲೆ ಡಿ ಸ್ಟೋನ್ ಆಗುತ್ತೆ. ಕಲ್ಲುಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಇದರಲ್ಲಿ ಡಿ ಸ್ಟೋನರ್ ಅಲ್ಲಿ ಹೊರಗಡೆ ಬರುತ್ತೆ. ಅದಾದ ನಂತರ ಇದು ಇಲ್ಲಿ ಬಂದ್ಬಿಟ್ಟು ಹೋಟ್ಲಿನ ಇದು ಬರುತ್ತೆ ಆಕ್ಚುಲಿ.